ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನಿಮಗೆ ತಮ್ನೈಲ್ ಹಾಗೆ ಟೈಟಲ್ನ ನೋಡಿ ಗೊತ್ತಾಗಿರುತ್ತೆ ನಾನು ಇವಾಗ ಯಾವ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಎಸ್, ಇದು ನಮ್ಮ ಮದುವೆ ಆಲ್ಬಮ್ನ ವಿಡಿಯೋ ಆಗಿರುತ್ತೆ. ನಮ್ಮ ಮದುವೆ ಆಲ್ಬಮ್ನ ಕ್ಯಾರಿ ಮಾಡೋಕ್ಕೆ ಈ ಥರ ಬಾಕ್ಸ್ ಥರ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡ್ರೆ ಒಂಥರ ಸೂಟ್ ಕೇಸ್ ಇಟ್ಕೊಂಡಿರೋ ಥರ ಅನಿಸುತ್ತೆ. ಇದು ನಮಗೆ ತುಂಬಾ ಇಷ್ಟ ಆಯಿತು. ನಮ್ಮ ಮದುವೆ ಆಗಿದ್ದು ಏಪ್ರಿಲ್ 14th ಆ್ಯಂಡ್ 15th 2021ನಲ್ಲಿ. ನೋಡ್ತಿರ್ಬೋದು, ಫಸ್ಟಲ್ಲಿ ನಮ್ಮದು ರಿಸೆಪ್ಷನ್ ಫೋಟೋನ ಹಾಕಿದ್ದಾರೆ. ಫಸ್ಟ್ ಪೇಜ್ ಈ ಥರ ಖಾಲಿ ಇದೆ. ಇಲ್ಲಿ ಫೋಟೋಸ್ ನಮ್ಮ ಮನೇಲಿ ನೈಟ್ ಶಾಸ್ತ್ರ ಮಾಡ್ತಾರಲ್ಲ, ಆ ಚೌಟ್ರಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫೋಟೋಸ್ ತೆಗೆದಾಗ ಇನ್ನೂ ಚಕ್ರಕ್ಕೆ ಹೂವು ಏನೂ ಹಾಕೇ ಇರಲಿಲ್ಲ, ಮಳೆ ಬಂದಿತ್ತು, ಹಾಗಾಗಿ ಲೇಟ್ ಆಯಿತು. ಇದು ನನ್ನ ಹಸೆ ಶಾಸ್ತ್ರದ ಲುಕ್. ಸಿಂಪಲ್ಲಾಗಿ ಮಾಡಿಸ್ಕೊಂಡಿದ್ದೆ. ಮೊದಲು ಮನೆ ದೇವರಿಗೆ ಪೂಜೆ ಮಾಡಬೇಕು ಅಂತ ನಾನು ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ. ಇವರು ನಮ್ಮ ತಾತ, ಅಂದರೆ ನಮ್ಮ ಅಮ್ಮನ ಅಪ್ಪ. ಇವರು ನಮ್ಮ ಅಪ್ಪ ಅಮ್ಮ. ಇಲ್ಲಿ ಪಿಂಕ್ ಸ್ಯಾರಿ ಹಾಕಿದ್ದಾರಲ್ಲ, ಅವರು ನಮ್ಮ ಅಜ್ಜಿ, ಅಂದರೆ ನಮ್ಮ ಅಮ್ಮನ ಅಮ್ಮ. ಆ ಶಾಸ್ತ್ರಗಳನ್ನ ಮಾಡಬೇಕಂದ್ರಂತೂ ತುಂಬಾ ಮಳೆ ಬರ್ತಿತ್ತು, ಕರೆಂಟ್ ಕೂಡ ಇರಲಿಲ್ಲ. ಸಖತ್ ಬೇಜಾರಾಗೋಯ್ತು, ಅಯ್ಯೋ ಹಿಂಗಾಯ್ತಲ್ಲ ಅಂತ. ಆದರೆ ಫೋಟೋಸ್ ಎಲ್ಲ ಚೆನ್ನಾಗೇ ಬಂತು. ಇಲ್ಲಿ ನಾವು ಚೌಟ್ರಿಗೆ ಹೋಗೋಕ್ಕಿಂತ ಮೊದಲು ಹಸೆ ಶಾಸ್ತ್ರ, ಅಂದರೆ ಆರತಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರಲ್ಲ, ಅದನ್ನು ಮಾಡ್ತಾಯಿದ್ದಾರೆ. ನಾನಿಲ್ಲಿ ರಿಲೇಟಿವ್ಸ್ ಯಾರನ್ನೂ ಅಷ್ಟಾಗಿ ತೋರಿಸ್ತಿಲ್ಲ, ಯಾಕಂದರೆ ಅವ್ರಿಗೆ ಕಂಫರ್ಟ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಹಾಗಾಗಿ ತೋರಿಸ್ತಿಲ್ಲ ಅಷ್ಟೇ. ಇದು ನನ್ನ ಚೌಟ್ರಿಗೆ ಇನ್ನೇನು ಹೊರಡಬೇಕು ಮನೆಯಿಂದ ಆವಾಗ ತೆಗೆದಿರೋದು. ಹಾಗೆ ನಾವು ಚೌಟ್ರಿ ಕೂಡ ರೀಚ್ ಆಗಾಯಿತು. ನಂಗೆ ಚೌಟ್ರಿಯಲ್ಲಿ ನಮ್ಮ ನೇಮ್ ಹಾಕಿರ್ತಾರಲ್ಲ ಹೊರಗಡೆ, ಅದನ್ನ ನೋಡೋವರೆಗೂ ಭಯ ಇತ್ತು. ಯಾಕೆ ಅಂತ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಆ ಟೈಮಲ್ಲಿ ನಮ್ಮ ಅಮ್ಮಂಗೆ ಹುಷಾರಿಲ್ಲದೆ ಫುಲ್ಲು ವೀಕ್ ಆಗಿದ್ರು. ಇವಾಗ ಅವ್ರನ್ನೇ ಅವ್ರು ನೋಡ್ಕೊಂಡು ನಗ್ತಾ ಇರ್ತಾರೆ, ನಾನು ಹೇಗಿದ್ದೆ ಅವಾಗ ಅಂತ. ಇದು ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ. ಇವರು ನಮ್ಮ ಮನೆ ಜೋಡಿ ಹಕ್ಕಿಗಳು. ನೆಕ್ಸ್ಟ್ ಬರ್ತಾರೆ ನೋಡಿ. ಈ ಫೋಟೋಸ್ ನೋಡಿದ್ರೆ ನಂಗೆ ಇವಾಗಲೂ ನಗು ಬರುತ್ತೆ. ನಮ್ಮಪ್ಪ, ಅಂದರೆ ನನಗೆ ಈ ಮುತ್ತೆಲ್ಲ ಕೊಟ್ಟಿರೋದು ನನಗೆ ನೆನಪೇ ಇಲ್ಲ. ಆವಾಗ ಫೋಟೋಗ್ರಾಫರ್ ಹೇಳಿದಾಗ ಏನಂತಾರೋ ಬೇಡ ಅಂತಾರೇನೋ ಅಂತ ಅಂದ್ಕೊಂಡೆ. ಬಟ್ ಓಕೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಗೋಯ್ತು, ಓಕೆ ಅಂದ್ಬಿಟ್ರಾ ಅಂತ. ಹಾಗೆ ಅಲ್ವಾ, ಒಳಗೆ ಎಷ್ಟೇ ಪ್ರೀತಿ ಇದ್ದರೂ ಅಪ್ಪಂದರು ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ, ಅದಕ್ಕೆ ಅವನ ಅಪ್ಪ ಅನ್ನೋದು. ಇಲ್ಲಿ ಭತ್ತ ಕುಟ್ಟೋ ಶಾಸ್ತ್ರ, ಹಾಗೆ ಗಂಗೆ ತರೋ ಶಾಸ್ತ್ರ ಅಂತ ಮಾಡ್ತಾರೆ, ಅದಾಗ್ತಿದೆ. ಅಷ್ಟರಲ್ಲಿ ಬಳೆ ಶಾಸ್ತ್ರನೂ ಶುರು ಮಾಡೋಣ ಅಂತ ಬಳೆ ತೊಡಿಸೋರು ಬಂದರು. ಹಾಗೆ ಎಲ್ಲ ಕೂತ್ಕೊಂಡು ಬಳೆ ತೊಡಿಸ್ಕೊತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಮದುವೆ ಇದ್ದಿದ್ದು ಏಪ್ರಿಲ್ 24th 25th, ಬಟ್ ಏನೋ ರೀಸನ್ನಿಂದ ಅದು 14th 15th ಅಂತ ಆಯಿತು. ಚೌಟ್ರಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ವಿ 24th 25th ಅಂತ. ಅವ್ರಿಗೆ ಫೋನಲ್ಲೇ ಕಾಲ್ ಮಾಡಿ ಚೇಂಜ್ ಮಾಡಿ ಡೇಟ್ನ ಅಂತ ಹೇಳಿದ್ವಿ. ಅವ್ರು ಚೇಂಜ್ ಮಾಡಿದಾರೋ ಇಲ್ವೋ ಅಂತ ನನಗೆ ಸಖತ್ತು ಭಯ ಇತ್ತು. ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು, ಹೊರಗಡೆ ನೇಮ್ ಬೋರ್ಡ್ ಎಲ್ಲ ಮಾಡಿದ್ಮೇಲೆ. ಆ್ಯಕ್ಚುಲಿ ಡೇಟ್ ಚೇಂಜ್ ಆಗಿದ್ದು ಒಳ್ಳೆಯದೇ ಆಯಿತು. ನಮ್ಮ ಮದುವೆ ಆಗಿ 3 daysಗೆ ಕೊರೋನಾ ಸೆಕೆಂಡ್ ಲಾಕ್ಡೌನ್ ಕೂಡ ಆಗೋಯಿತು. ಅದಕ್ಕೆ ಅಲ್ವಾ ಹೇಳೋದು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಇಲ್ಲಿ ನೋಡ್ಬೋದು ನಾನು ಯಾಕೆ ಇಷ್ಟು ನಗ್ತಿದ್ದೀನಿ ಅಂತ. ಅಂದರೆ ನನ್ನ ಹಸ್ಬೆಂಡ್ ಅವರು ನೈಟ್ ಟೈಮೇ ಬಂದರು ಚೌಟ್ರಿಗೆ, ಆಗ ನೋಡ್ಬಿಟ್ಟು ಫುಲ್ ನಗ್ತಾ ಇದ್ದೆ. ಇಲ್ಲಿ ನೋಡ್ತಿರ್ಬೋದು, ಹಸೆ ಶಾಸ್ತ್ರ ಮಾಡಿ ಮೊದಲು ತುಂಬ ಶಾಸ್ತ್ರ ಕೂಡ ಮಾಡ್ತಿದ್ದಾರೆ. ಇವರು ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್, ಅವರ ಅಮ್ಮ. ನನ್ನ ಫೇವ್ರೆಟ್ ಆಂಟಿ ಅಂತಲೇ ಹೇಳ್ಬೋದು. ಇವಳು ನನ್ನ ಬೆಸ್ಟ್ ಫ್ರೆಂಡ್. ನಮ್ಮದು 15 years ಫ್ರೆಂಡ್ಶಿಪ್ಪು ಇನ್ನೂ ಹಾಗೆ ಇದೆ. ಮೊದಲು ಹೆಂಗೆ ಶುರು ಆಯಿತೋ ಈಗಲೂ ಅದೇ ಥರ ಇದೆ. ಲಾಸ್ಟ್ವರೆಗೂ ಈಗಲೇ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ.
ಈಗ ಸೋದರತ್ತೆ ಕಾಲುಂಗುರ ಹಾಕಬೇಕು ಅನ್ನೋ ಶಾಸ್ತ್ರ ಇರುತ್ತಲ್ಲ, ಇವರು ನಮ್ಮ ಅಪ್ಪನ ತಂಗಿ ಕಾಲುಂಗುರ ಹಾಕ್ತಾಯಿದ್ದಾರೆ. ಈಗ ಅರಶಿನ ಶಾಸ್ತ್ರ ಶುರುವಾಗುತ್ತೆ. ಅರಶಿನ ಶಾಸ್ತ್ರದ್ದು ಜಾಸ್ತಿ ಫೋಟೋಸ್ ಇಲ್ಲ. ನೈಟ್ 2:00 ಆಗಿದ್ದರಿಂದ ಬೇಗ ಬೇಗ ಅಂತ ಜಾಸ್ತಿ ಏನು ಫೋಟೋಸ್ ತೆಗಿಲಿಲ್ಲ. ಹಾಗೆ ನಾನು ಅರಶಿನ ಶಾಸ್ತ್ರಕ್ಕೆ ಅಂತ ಏನು ಯಾವುದೇ ಜ್ಯುವೆಲ್ಲರಿ ಏನು ತೊಗೊಂಡಿರಲಿಲ್ಲ, ಸಿಂಪಲ್ ಆಗಿತ್ತು. ಇವಾಗ ನೋಡಿ ನಿಜವಾದ ಮೆಮೊರಬಲ್ ಮೂಮೆಂಟ್ ಶುರು ಆಗೋದು. ನಾವು ಮದುವೆ ಆಗಿದ್ದು ಹಾಸನ ತಿರುಮಲ ಚೌಟ್ರಿಯಲ್ಲಿ. ಇದು ನನ್ನ ಮುಹೂರ್ತ ಲುಕ್. ನನಗೆ ಮೇಕಪ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಓಕೆ ಅನ್ನೋ ಥರ ಇತ್ತು. ಪರವಾಗಿಲ್ಲ, ಅಷ್ಟೊಂದು ಡಿಸಪಾಯಿಂಟ್ ಏನಾಗಲಿಲ್ಲ, ಇಷ್ಟ ಆಯಿತು. ಮದುವೆ ಮಂಟಪಕ್ಕೆ ಸೋದರ ಮಾವ ಕರ್ಕೊಂಡು ಹೋಗ್ಬೇಕಲ್ಲ, ಅವಾಗ ಏನೋ ಒಂಥರ ಎಕ್ಸೈಟ್ಮೆಂಟು, ಭಯ, ಖುಷಿ, ಫೀಲಿಂಗ್ಸ್ಗಳು ಎಲ್ಲ ಒಟ್ಟಿಗೆ ಬಂದುಬಿಡುತ್ತೆ. ನನ್ನ ಮುಖದಲ್ಲಿ ನೋಡ್ಬೋದು. ಏನೋ ಒಂಥರ ಭಯ, ಏನೋ ಏನೋ ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀವಿ ಲೈಫಲ್ಲಿ ಅನ್ನೋ ಥರ. ಇದೆಲ್ಲ ಒಂಥರ ಬ್ಲೆಸ್ಸೆಡ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಇದು ತಾಳಿ ಕಟ್ಟೋಕ್ಕಿಂತ ಮುಂಚೆ ಫೋಟೋಸು. ಈ ಫೋಟೋಸ್ ಎಲ್ಲ ಇವಾಗ ನೋಡಿದ್ರೆ ಏನೋ ಒಂಥರ ಇದೆಲ್ಲ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಈ ಥರ ಎಲ್ಲ ಆಗಿತ್ತಾ ಅಂತ ತುಂಬಾ ಖುಷಿ ಆಗುತ್ತೆ. ಇದು ಮುಹೂರ್ತ ಅಂದರೆ ತಾಳಿ ಕಟ್ಟೋಕ್ಕಿಂತ ಫಸ್ಟ್ ತೆಗಿತಿರೋ ಫೋಟೋಸು. ಅಲ್ಲಿ ಪುರೋಹಿತರು ಟೈಮ್ ಮುಗ್ದೋಗುತ್ತೆ, ಬೇಗ ಹುಡುಗ ಹುಡುಗಿನ ಕರೀರಿ ಅಂತಿದ್ದಾರೆ. ಆದರೆ ಫೋಟೋಗ್ರಾಫರ್ಸ್ ಬಿಡ್ತಾನೆ ಇಲ್ಲ. ಹೆಂಗೋ ಬೇಗ ಮುಗಿಸಿ ಹೋದ್ವಿ. ಬೈತಾರೇನೋ ಲೇಟ್ ಆಯಿತು ಅಂತ ಭಯ ಆಗಿತ್ತು. ಆದರೆ ಪರವಾಗಿಲ್ಲ, ಸರಿಯಾದ ಟೈಮಿಗೆ ಆಯಿತು ಎಲ್ಲ. ಟೈಮ್ ಆಯಿತು ಅಂತ ಗಡಿಬಿಡಿಲಿ ಫೋಟೋಶೂಟ್ ಮಾಡಿದ್ರು. ಎಲ್ಲ ಚೆನ್ನಾಗೇ ಬಂದಿದೆ, ಇಷ್ಟ ಆಯಿತು ನನಗೆ. ಮದುವೆಯಲ್ಲಿ ಕಪಲ್ ಫೋಟೋಶೂಟೇ ಏನೋ ಒಂಥರ ಹೈಲೈಟ್ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ತುಂಬ ವರ್ಷ ಆದಮೇಲೆ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ಈ ಫೋಟೋಸ್ ಎಲ್ಲ ನನ್ನ ಫೇವ್ರೆಟ್ ಪಿಕ್ಸ್ ಅಂತಲೇ ಹೇಳ್ಬೋದು. ಅದು ಇದು ಅಂತೆಲ್ಲ ಎಲ್ಲ ಫೋಟೋಸು ನಂಗೆ ತುಂಬಾ ಇಷ್ಟ. ತುಂಬ ಚೆನ್ನಾಗಿ ಬಂದಿದೆ ಕೂಡ ಎಲ್ಲ. ಇವಾಗ ನೋಡ್ಬೋದು, ಇನ್ನೇನು ಫ್ಯೂ ಮಿನಿಟ್ಸ್ ಅಷ್ಟೇ ಇದೆ ತಾಳಿ ಕಟ್ಟೋಕ್ಕೆ. ಅದಕ್ಕಿಂತ ಮುಂಚೆ ಏನೇನೋ ರಿಚುವಲ್ಸ್ ಮಾಡಬೇಕಲ್ಲ, ಆವಾಗಲೇ ಕೈಯೆಲ್ಲ ಫುಲ್ಲು ಶಿವರಿಂಗ್ ಆಗ್ತಿತ್ತು. ಇನ್ನೂ ಈಗ ಗೊತ್ತಾಗಿಲ್ಲ ಯಾಕೆ ಅವತ್ತು ಹಂಗಾಯಿತು ಅಂತ. ಮೋಸ್ಟ್ಲಿ ಎಲ್ರಿಗೂ ಹಾಗೇ ಆಗುತ್ತೆ ಅಲ್ಲ. ನಿಮ್ಗೆ ಯಾರಿಗಾದ್ರೂ ಈ ಥರ ಫೀಲ್ ಆಗಿತ್ತಾ? ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮುಖ ನೋಡ್ಬೋದು ನೀವು, ಫುಲ್ಲು ನರ್ವಸ್ ಆಗಿದ್ದೀನಿ. ಯಾಕೆ ಅಂತ ನನಗಿನ್ನೂ ಗೊತ್ತಾಗಿಲ್ಲ. ಅದೇನೋ ಮಿಕ್ಸ್ಡ್ ಎಮೋಷನ್ ಅಂತಾರಲ್ಲ ಹಾಗೆ. ಇವರೆಲ್ಲ ಫ್ಯಾಮಿಲೀಸ್. ಆ್ಯಂಡ್ ಫೈನಲಿ ನಾನು ಮಿಸ್ಸಸ್ ಭರತ್ ಆದೆ. ಇದು ಎಷ್ಟು ಹ್ಯಾಪಿ ಮೂಮೆಂಟ್ ಅಲ್ಲ. ಎಲ್ಲರ ಮುಂದೆ ಇಷ್ಟಪಟ್ಟವ್ರ ಜೊತೆ ಅಫಿಷಿಯಲಾಗಿ ಕೊನೆವರೆಗೂ ಜೊತೇಲಿರ್ತೀನಿ ಅಂತ ಪ್ರಮಾಣ ಮಾಡಿ ತಾಳಿ ಕಟ್ಸ್ಕೊಳ್ಳೋದು. ನನ್ನ ಹಸ್ಬೆಂಡ್ ಮದುವೆ 1 ವೀಕ್ ಇದ್ದಾಗ ಬಂದರು. ಅಲ್ಲಿಂದನೇ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ತುಂಬಾ ಕಷ್ಟಪಟ್ಟರು. ಅವ್ರು ಆ ಟೈಮಲ್ಲಿ ಶಿಮ್ಲಾದಲ್ಲಿದ್ದರು. ಮದುವೆಗೆ ಲೀವ್ ಸಿಗುತ್ತೋ ಇಲ್ವೋ ಅಂತ ಅದು ಬೇರೆ ಭಯ. ಹೇಗೋ ಲಾಸ್ಟಲ್ಲಿ ಲೀವ್ ಸ್ಯಾಂಕ್ಷನ್ ಆಯಿತು. ಪ್ರೀತಿ ಮಾಡಿ ಎಲ್ರೂ ಒಪ್ಪಿಸಿ ಮದುವೆ ಆಗೋ ಖುಷಿನೇ ಬೇರೆ ಅಂತ ಆ ಮೂಮೆಂಟಲ್ಲಿ ನಂಗೆ ಗೊತ್ತಾಯಿತು. ಈ ಥರ ಗಂಡ ಸಿಗೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಅನಿಸುತ್ತೆ. ಹೆಂಡತಿನ ಒಂದು ಚಿಕ್ಕ ಮಗು ಥರ ಕೇರ್ ಮಾಡೋ ಹಾಗೆ, ಬಾಯಿ ಬಿಟ್ಟು ಏನೇ ಹೇಳಿಲ್ಲ ಅಂದರೂ ಅದನ್ನ ಅರ್ಥ ಮಾಡಿಕೊಂಡು ಈಡೇರಿಸೋ ಗಂಡ ಸಿಗೋಕ್ಕೆ ನಿಜವಾಗ್ಲೂ ನಾನು ತುಂಬ ಲಕ್ಕಿ. ಹಾಗೆ ತುಂಬ ಪ್ರೌಡ್ ಫೀಲ್ ಇದೆ, ಒಬ್ಬರು ಸೈನಿಕನ ಹೆಂಡತಿ ನಾನು ಅಂತ ಹೇಳ್ಕೊಳ್ಳೋಕ್ಕೆ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇವರು ನಮ್ಮ ಅಪ್ಪ, ಅಂದರೆ ನನ್ನ ಹಸ್ಬೆಂಡ್ ಅವರಪ್ಪ, ನಮ್ಮ ಮಾವ. ಇವರು ಅವ್ರ ಅಣ್ಣ. ನಮ್ಮ ಮದುವೆ ಟೈಮಲ್ಲಿ KSRTC ಬಸ್ಸು ಸ್ಟ್ರೈಕ್ ಮಾಡಿದರು. ಏನಕ್ಕೋ ಒಂದು 15-20 ಡೇಸೇ ಸ್ಟ್ರೈಕ್ ಮಾಡಿದರು ಅನಿಸುತ್ತೆ. ಅದರಿಂದ ಅಷ್ಟಾಗಿ ಜಾಸ್ತಿ ಜನ ಬಂದಿರಲಿಲ್ಲ. ನನ್ನ ಹಸ್ಬೆಂಡ್ ಊರು ಚಿಕ್ಕಮಂಗ್ಳೂರು, ಅಂದರೆ ಚಿಕ್ಕಮಂಗ್ಳೂರು ಹತ್ರ ಮೂಡಿಗೆರೆ ಆಗಿರೋದ್ರಿಂದ ಅಲ್ಲಿಂದ ಜಾಸ್ತಿ ಜನ ಮದುವೆಗೆ ಬಂದಿರಲಿಲ್ಲ. ಹಾಗೆ ಮೂಡಿಗೆರೆಯಲ್ಲಿ ಬೀಗರೂಟ ಮಾಡ್ತೀವಿ, ಅಲ್ಲಿಗೆ ತುಂಬಾ ಜನ ಬಂದಿದ್ದರು. ಆ ಮದುವೆ ಫೋಟೋಸ್ ಏನೋ ಒಂಥರ ಇವಾಗ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತು ಚೆನ್ನಾಗಿ ಫೋಟೋ ಆಲ್ಬಮ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಈಗ ಎಲ್ಲರೂ ಕೈ ನೀರು ಬಿಡೋ ಶಾಸ್ತ್ರ ಮಾಡ್ತಾಯಿದ್ದಾರೆ. ಬೇರೆ ಕಡೆ ಇದನ್ನ ಏನಂತಾರೋ ಗೊತ್ತಿಲ್ಲ, ನಮ್ಮ ಕಡೆ ಹಾಗೆ ಕರೆಯೋದು. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮೊದಲೇ ಅಂದ್ಕೊಂಡಿದ್ದೆ, ಎಷ್ಟೇ ಟಯರ್ಡ್ ಆದರೂ ಪರವಾಗಿಲ್ಲ, ಎಲ್ಲ ಫೋಟೋಸ್ನಲ್ಲೂ ಸ್ಮೈಲ್ ಮಾಡಬೇಕು, ಹಾಗೆ ಚೆನ್ನಾಗಿ ಫೋಟೋ ತೆಗೆಸ್ಕೋಬೇಕು ಅಂತ. ಹಾಗೆ ಟ್ರೈ ಮಾಡಿದೆ. ಎಷ್ಟೇ ಸುಸ್ತಾದರೂ ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಏನಿಲ್ಲ, ಹಾಗೇ ತುಂಬಾ ಟ್ರೈ ಮಾಡಿದೆ.
ಬಟ್ ಪರವಾಗಿಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ಇವರು ನನ್ನ ಫ್ರೆಂಡ್ಸ್. ಇವಳು ಸ್ವಾತಿ ಅಂತ, ಇವಳು ಸ್ಫೂರ್ತಿ ಅಂತ, ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಈಗ ರಿಲೇಟಿವ್ಸ್ ಎಲ್ಲ ಕೈ ನೀರು ಬಿಡೋ ಶಾಸ್ತ್ರ ಮುಗಿಸ್ತಿದ್ದಾರೆ. ಆಲ್ಮೋಸ್ಟ್ ಅದೇ ಒಂದು 12 ಗಂಟೆ ಆಗೋಗ್ಬಿಟ್ಟಿತ್ತು. ಇದು ರಿಸೆಪ್ಷನ್ನಿಗೆ ಟೈಮ್ ಆಗ್ತದೆ, ಬಟ್ ಇಲ್ಲಿ ಶಾಸ್ತ್ರಗಳು ಬೇಗ ಮುಗಿಲೇ ಇಲ್ಲ. 12 ಗಂಟೆ ಆದರೂ ಇಲ್ಲಿ ಶಾಸ್ತ್ರ ಆಗ್ತಾನೇ ಇತ್ತು. ನೋಡ್ತಿರ್ಬೋದು, ನನಗೆ ಈ ಫೋಟೋಸು, ನಾವು ಪೇರ್ ಆಗಿರೋ ಫೋಟೋಸ್ ತುಂಬಾ ಇಷ್ಟ ಆಗುತ್ತೆ. ಏನೋ ಗೊತ್ತಿಲ್ಲ, ಎಷ್ಟು ಸಲ ನೋಡಿದ್ರು ಇವಾಗ ಹೊಸ್ದಾಗಿ ನೋಡ್ತಿದ್ದೀನಿ ನನಗಂತೂ ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಈ ಜೋಡಿ. ಎಲ್ಲ ಒಂದೊಂದು ಮೆಮೊರೀಸ್ ಅಲ್ಲ. ತುಂಬ ದಿನ ಎಲ್ಲ ಬಿಟ್ಟು ನಾನು ಯಾವಾಗಲೂ ಜಾಸ್ತಿ ಆಲ್ಬಮ್ ಎಲ್ಲ ತೆಗಿಯೋಕೆ ಹೋಗಲ್ಲ. ತೆಗ್ದಾಗ ನೋಡಿದಾಗ ಏನೋ ಒಂಥರ ಖುಷಿ ನೋಡಿದಾಗ. ನನ್ನ ಮದ್ವೆಲಿ ಒಂದೇ ಒಂದು ಮಿಸ್ ಆಗಿದ್ದು ಸಪ್ತಪದಿ ತುಳಿಯೋದು. ನಾನು ಅಂದ್ಕೊಂಡಿದ್ದೆ ಅದನ್ನು ಮಾಡಿಸ್ಕೊಬೇಕು ಅಂತ, ಬಟ್ ಲಾಸ್ಟಿಗೆ ತಲೆಗೆ ಬರಲಿಲ್ಲ. ಅದು ಹೇಗೋ ಟೈಮ್ ಆಯಿತು, ಅರ್ಜೆಂಟ್ ಗಡಿ ಬಿಡಿ ಅಂತ ಮುಗ್ದೇ ಹೋಯಿತು. ಈಗ ಅರುಂಧತಿ ನಕ್ಷತ್ರ ನೋಡೋ ಶಾಸ್ತ್ರ ಮಾಡ್ತಾಯಿದ್ದೀವಿ. ನೋಡ್ತಿರ್ಬೋದು, ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ, ಪೂಜೆ ಆರತಿ ಎಲ್ಲ ಮಾಡ್ತಿದ್ದೀವಿ. ಇವಳು ನನ್ನ ತಂಗಿ. ಮುಹೂರ್ತಕ್ಕೆ ರೆಡಿಯಾಗಿದ್ದು. ಮದುವೆ ಹೆಣ್ಣಿನ ತಂಗಿ ಅಂದರೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗಬೇಕಲ್ಲ, ಹಾಗಾಗಿ ರೆಡಿಯಾಗಿದ್ದಾಳೆ. ಸಿಂಪಲ್ಲಾಗೇ ರೆಡಿಯಾಗಿದ್ಳು. ಇವರು ಅಗೇನ್ ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ. ಇದು ನಮ್ಮ ಅಪ್ಪ ಅಮ್ಮ, ಗೊತ್ತು ಅನ್ಸುತ್ತಲ್ಲ. ನಮ್ಮಮ್ಮ ಅವಾಗಂತೂ ಹುಷಾರಿಲ್ದಲೆ ಅದೇ ಟೈಮಲ್ಲಿ ತುಂಬ ಅಂದರೆ ತುಂಬಾ ವೀಕಾಗಿ ಹೋಗ್ಬಿಟ್ಟಿದ್ರು. ಆವಾಗ ನೋಡ್ಬಿಟ್ಟು ಇವಾಗ ನೋಡಿದ್ರೆ ನಿಜವಾಗ್ಲೂ ತುಂಬಾ ಡಿಫ್ರೆನ್ಸ್ ಇದೆ ಅನಿಸುತ್ತೆ. ಇವರೆಲ್ಲ ನಮ್ಗೆ ತುಂಬ ಹತ್ರದವರೇ, ಬಟ್ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಎಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೋ ಅಂತ ನಾನು ತೋರಿಸ್ತಿಲ್ಲ ಅಷ್ಟೇ. ಇವರು ನಮ್ಮ ಮಾವ. ಮತ್ತು ವಿಡಿಯೋ ಮಾಡಿಬಿಟ್ಟು ಅವ್ರಿಗೆ ಅನ್ಕಂಫರ್ಟಬಲ್ ಮಾಡೋದು ಬೇಡ ಅಲ್ಲ, ಹಾಗಾಗಿ ನಾನು ಅಷ್ಟಾಗಿ ತೋರ್ಸೋಕ್ಕೆ ಹೋಗಿಲ್ಲ. ಇದು ನಮ್ಮ ರಿಸೆಪ್ಷನ್ನ ಸಿಂಪಲ್ ಲುಕ್. ಸಿಂಪಲ್ ಆಗಿದ್ದರೂ ಚೆನ್ನಾಗಿತ್ತು, ನಮಗೆ ತುಂಬಾ ಇಷ್ಟ ಆಯಿತು. ಇದು ನನ್ನ ರಿಸೆಪ್ಷನ್ ಔಟ್ಫಿಟ್. ಇಷ್ಟೊತ್ತು ಅಷ್ಟು ಜನ ಇರಲೇ ಇಲ್ಲ. ಇವಾಗ ಚೌಟ್ರಿ ಫುಲ್ ಆಗೋಷ್ಟು ಜನ ಬಂದಿದ್ದರು. ರಿಸೆಪ್ಷನ್ ಲುಕ್ ಪರವಾಗಿಲ್ಲ, ಇಷ್ಟ ಆಯಿತು. ಟೈಮ್ ಆಗಿದೆ ಅಂತ ಅರ್ಜೆಂಟಲ್ಲಿ ಬೆಳಗ್ಗೆ ಮಾಡಿದ ಮೇಕಪ್ಗೆ ಹಾಗೆ ಟಚ್ ಅಪ್ ಮಾಡಿ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ರು ಅಷ್ಟೇ. ಆದರೆ ಇಲ್ಲಿ ಲುಕ್ ಇಷ್ಟ ಆಯಿತು. ನಾವೇನೂ ತಿಂದಿರಲಿಲ್ಲ. ನಾನು ಸ್ವಲ್ಪ ತಿಂದಿದ್ದೆ, ಪಾಪ ನನ್ನ ಹಸ್ಬೆಂಡ್ ಏನೂ ತಿಂದಿರಲಿಲ್ಲ. ನಾನು ಮೇಕಪ್ ಮಾಡಿಸ್ಕೋಬೇಕಾದ್ರೆ ನನ್ನ ತಂಗಿ ಸ್ವಲ್ಪ ಊಟ ಮಾಡಿಸಿದ್ಲು. ಅವರು ಪಾಪ ಸ್ವಲ್ಪ ಟಯರ್ಡ್ ಆಗಿದ್ದರು. ಈ ಫೋಟೋಸ್ ಎಲ್ಲ ನನಗೆ ಒಂದು ಫೋಟೋ ಅಂತಲ್ಲ, ನಮ್ಮದು ಪೇರ್ ಆಗಿರೋ ಫೋಟೋ, ಸಿಂಗಲ್ ಫೋಟೋಸ್ ಎಲ್ಲನೂ ತುಂಬಾ ಇಷ್ಟ ಆಯಿತು. ನಮಗೆ ಒಳ್ಳೆ ಫೋಟೋಗ್ರಾಫರ್ ಸಿಕ್ಕಿ ಚೆನ್ನಾಗಿರೋ ಫೋಟೋಸ್ ತೆಕ್ಕೊಟ್ರು. ಹಾಗೆ ಅಗೇನ್ ರಿಸೆಪ್ಷನ್ ಎಲ್ಲ ಫ್ಯಾಮಿಲೀಸ್ ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ನಿಮಗೆ ಮುಹೂರ್ತ ಲುಕ್ ಇಷ್ಟ ಆಯಿತಾ, ಹಾಗೆ ರಿಸೆಪ್ಷನ್ ಲುಕ್ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಾನು ಹಾಗೆ ಮೇಲ್ಮೇಲೆ ತೋರಿಸ್ತಿದ್ದೀನಿ ಅಷ್ಟೇ. ನಾನು ಮದುವೆ ಆದಾಗ ನಾನು ಸೆಕೆಂಡ್ ಇಯರ್ BCom ಓದ್ತಿದ್ದೆ.
ಹಾಗೆ ಎಕ್ಸಾಮ್ ಮುಗಿದು ಸೆಕೆಂಡ್ ಇಯರ್ದು ತರ್ಡ್ ಸೆಮ್ ಎಕ್ಸಾಮ್ ಮುಗ್ದಿತ್ತು. ತರ್ಡ್ ಸೆಮ್ ಎಕ್ಸಾಮ್ ಮದುವೆಗಿಂತ 3 ದಿನ ಮುಂಚೆ ಮುಗ್ದಿತ್ತು ಅಷ್ಟೇ. ಇದು ನೋಡ್ತಿರ್ಬೋದು ನನ್ನ ಫ್ರೆಂಡ್ಸ್ ಕೇಕ್ ಎಲ್ಲ ತಂದು ಕಟ್ ಮಾಡಿಸಿದ್ರು. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿದ್ದೆ, ನಾನು ಮದುವೆಗೆ ಬರೋದಾದ್ರೆ ನೀವು ಗಿಫ್ಟ್ ತರ್ತಿರೋ ಇಲ್ವೋ ಗೊತ್ತಿಲ್ಲ, ನನಗೆ ಕೇಕ್ ತಂದು ಕಟ್ ಮಾಡಿಸ್ಬೇಕು ಅಂತ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಕ್ ಎಲ್ಲ ತಂದುಬಿಟ್ಟು ಕಟ್ ಮಾಡಿಸಿದ್ರು. ಹೊಟ್ಟೆ ಹಸ್ದಿದ್ದಕ್ಕೂ ಅದಕ್ಕೂ ಆ ಕೇಕ್ ತಿನ್ನೋಕ್ಕೆ ಆಗ್ತಿಲ್ಲ. ನಾನು ಅವಾಗ ಅನ್ಕೋತಿದ್ದೆ, ಅಯ್ಯೋ ಯಾಕಾದರೂ ಹೇಳ್ತಿದ್ನೋ ಕೇಕ್ ತಗೊಬನ್ನಿ ಅಂತ ಅನ್ನಿಸ್ತಿತ್ತು. ಫೋಟೋಗೋಸ್ಕರನಾದರೂ ಸ್ವಲ್ಪನಾದ್ರು ತಿನ್ನಬೇಕಲ್ಲ, ಅದನ್ನು ಸಹ ತಿನ್ನೋಕ್ಕಾಗ್ತಿರ್ಲಿಲ್ಲ. ನಮ್ಮ ಮದುವೆ ಅಂತ ಫಿಕ್ಸ್ ಮಾಡಿದ ತಕ್ಷಣ ಕೊರೋನಾ ಅದು ಇದು ಅಂತ ಟಿ ವಿಲೆಲ್ಲ ತೋರ್ಸೋಕ್ಕೆ ಶುರು ಮಾಡಿದ್ರು. ತುಂಬಾ ಭಯ ಆಗಿತ್ತು. ಯಾಕಂದರೆ ಫಸ್ಟ್ ಲಾಕ್ಡೌನಲ್ಲಿ ನೋಡಿದ್ವಲ್ಲ, 50 ಮೆಂಬರ್ಸ್ ಅಷ್ಟೇ ಮದುವೆಗೆ ಬರಬೇಕು ಹಾಗೆ ಹೀಗೆ ಅಂತ. ಫುಲ್ಲು ಭಯ ಆಗಿಬಿಡ್ತು. ಅಯ್ಯೋ ಹೆಂಗೆ ಮಾಡೋದು ಏನು, ಮತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟೇ ಮಾಡೋದಾ ಆ ಥರ ಅನಿಸಿತ್ತು. ಬಟ್ ಏನೂ ಆಗೋಲ್ಲ, ಮಾಡೋಣ ಅಂತ. ಪರವಾಗಿಲ್ಲ, 10 ದಿನ ಮುಂಚೆ ಆಗಿದ್ದು ಒಳ್ಳೆಯದೇ ಆಯಿತು ನಮಗೆ. 10 ದಿನ ಮುಂಚೆ ಆಗಲಿಲ್ಲ ಅಂದಿದ್ರೆ ನಾವು ಲಾಕ್ಡೌನಲ್ಲಿ ಸಿಗಾಕೊಂತಿದ್ವಿ. ಆವಾಗ ಏನು ಮಾಡ್ತಿದ್ವೋ ಗೊತ್ತಿಲ್ಲ. ಈಗ ನಮ್ಮ ಇಷ್ಟದಂಗೆ ಆಯಿತು ಮದುವೆ ಎಲ್ಲ. ಅದೇ ಹೇಳ್ತಾರಲ್ಲ, ಏನೇ ಆದರೂ ಒಳ್ಳೆಯದಕ್ಕೆ ಆಗೋದು ಅಂತ. ನಮ್ಮ ವಿಷಯದಲ್ಲಿ, ನಮ್ಮ ಮದುವೆ ವಿಷಯದಲ್ಲಿ ಅದು ನಿಜ ಆಯಿತು ಅಂತಲೇ ಹೇಳ್ಬೋದು. ಇವರು ನನ್ನ ಫ್ರೆಂಡ್ಸ್, ನನ್ನ PU ಫ್ರೆಂಡ್ಸ್ ಇವರೆಲ್ಲ. ಇಷ್ಟು ಜನಕ್ಕೆ ಮದುವೆ ಆಗಿದೆ ಪೂರ್ತಿ ನನ್ನ ಫ್ರೆಂಡ್ ಒಬ್ಳನ್ನ ಬಿಟ್ಟು. ಹಾಗೆ ನನ್ನ ತಂಗಿ ಫ್ರೆಂಡ್ಸ್ ಕೂಡ ಎಲ್ಲರೂ ಬಂದಿದ್ದರು. ಇವರು ನಮ್ಮ ಫ್ಯಾಮಿಲಿ. ನಿಂತು ಅಂತೂ ಕಾಲೆಲ್ಲ ಸಖತ್ತು ನೋವಾಗ್ಬಿಟ್ಟಿತ್ತು. ಎಷ್ಟೊತ್ತಿಗೆ ಬಿಡ್ತಾರೋ ಅಂತ ಹೊಟ್ಟೆ ಬೇರೆ ಹಸೀತಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ಬೇಗ ಅಲ್ಲಿ ನೋಡಿದ್ರೆ ಇನ್ನೂ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದಾರೆ. ಆಮೇಲೆ ಲಾಸ್ಟಿಗೆ ಇನ್ನೇನು ಜನ ಎಲ್ಲ ಕಡಿಮೆ ಆದರು ಅನ್ನಿಸ್ದಾಗ ಸ್ವಲ್ಪ ಖಾಲಿ ಆದಲ್ಲ ಅಂತ ಅನ್ನಿಸ್ತಾ ಇತ್ತು. ಇದು ನೋಡ್ತಿರ್ಬೋದು, ಫ್ರಂಟಲ್ಲಿ ಇದೇ ಫೋಟೋ ಹಾಕಿರೋದು ಆಲ್ಬಮಲ್ಲಿ. ನಮ್ಮದು ಬೀಗ್ರೂಟದ್ದು ಆಲ್ಬಮ್ದು ವಿಡಿಯೋ ಬೇಕು ಅಂತ ತಿಳಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರದ್ದು ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಇದು ರಿಸೆಪ್ಷನ್ ಎಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಫೋಟೋಶೂಟ್ ಮಾಡಿಸಿದ್ದು. ಇವರು ನಮ್ಮ ಮಾವ. ಅವರು ಡ್ಯೂಟಿಗೆ ಲೀವ್ ಕೊಡ್ತಿಲ್ಲ. ಮದುವೆ ಒಂದು 15 ಡೇಸ್ ಇದ್ದಂಗೆ ಬರಬೇಕಿತ್ತು, ಬಟ್ ಲೀವ್ ಕೊಡ್ತಿಲ್ಲ ಅಂತ ಮುಂದೆ ಹಾಕ್ತೋದ್ರು. ನಾವು 10 ಡೇಸ್ ಹಿಂದೆ ಬೇರೆ ಹಾಕಿದ್ವಲ್ಲ ಮದುವೆನ. ಫುಲ್ ಭಯ ಆಗಿತ್ತು. ಫುಲ್ ಕಾರ್ಡ್ಸ್ ಎಲ್ಲ ಪ್ರಿಂಟ್ ಮಾಡಿಸಿದ್ದೀವಿ, ಹಾಗೆ ರಿಲೇಟಿವ್ಸ್ಗೆಲ್ಲ ಕೊಟ್ಟಿದ್ದೀವಿ. ಏನಪ್ಪ ಮಾಡೋದು ಅಂತ ಫುಲ್ ಭಯ ಆಗಿತ್ತು. ಸದ್ಯ ಬಂದರು 1 ವೀಕ್ ಇದ್ದಂಗಾದರು. ಕೊನೆಯಲ್ಲಿ ಹೊಟ್ಟೆ ಹಸ್ದಿದ್ದಕ್ಕೂ ಅದಕ್ಕೂ ಲಾಸ್ಟಲ್ಲಿ ಊಟ. ಇದು ಫಸ್ಟಿಂದ ನಮ್ಮ ಅಮ್ಮ ಅವ್ರ ಕಾಲದಿಂದಲೂ ಇದೊಂದು ಪೋಸ್ ಅಂತೂ ಬಿಡೋಂಗೇ ಇಲ್ಲ. ಅದೇನೋ ಒಂಥರ ಮದುವೆ ಅಂದಮೇಲೆ ಆ ಫೋಟೋ ಇದ್ದೇ ಇರುತ್ತೆ. ನಿಮ್ಮ ಮದುವೆ ಆಲ್ಬಮ್ಸಲ್ಲೂ ಇದೆಯಾ ಅಂತ ತಿಳಿಸಿ. ಹಾಗೆ ನಮ್ಮದು ಮದುವೆ ಆಲ್ಬಮ್ ಕೂಡ ಮುಗೀತು. ಇಷ್ಟು ನಮ್ಮ ಮದುವೆ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ.